ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮೀಸ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ. ನಾನು ನಿಮ್ಮ ಪ್ರಿಯಾ ಮಾಮಿ. ನಾವು ಹೋದ ಸಲ ವಿಡಿಯೋದಲ್ಲಿ ತಿಳಿದುಕೊಂಡ್ವಿ, ದಶರಥ ಮಹಾರಾಜ ತಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನಡೆದ ಒಂದು ಘಟನೆಯನ್ನು ತನ್ನ ಹೆಂಡತಿ ಕೌಸಲ್ಯಗೆ ಹೇಳುತ್ತಾ ಇರುತ್ತಾನೆ. ಆ ಕಥೆಯಲ್ಲಿ ಶ್ರವಣಕುಮಾರ ಎನ್ನುವ ಋಷಿಯ ಮಗನ ಕಥೆಯನ್ನು ತಿಳಿದುಕೊಳ್ಳುತ್ತಾ ಇದ್ದೆವು. ಶ್ರವಣಕುಮಾರ ತನ್ನ ವಯಸ್ಸಾದ ತಂದೆ ತಾಯಿಯರನ್ನು ಬಿದಿರಿನ ತಕ್ಕಡಿಯಲ್ಲಿ ಕುಳ್ಳಿರಿಸಿಕೊಂಡು ತೀರ್ಥಕ್ಷೇತ್ರಗಳಿಗೆ ಅಂತ ಪ್ರಯಾಣ ಹೊರಡ್ತಾನೆ. ಕಾಡಿನ ಮಧ್ಯೆ ಹೀಗೆ ಹೋಗ್ತಾ ಇರುವಾಗ ಆ ವಯಸ್ಸಾದ ತಂದೆ ತಾಯಿಯರಿಗೆ ತುಂಬಾ ಬಾಯಾರಿಕೆ ಆಗತ್ತೆ. ಅವರನ್ನ ಒಂದು ಕಡೆ ಕುಳ್ಳಿರಿಸಿ ಕಮಂಡಲ ಹಿಡಿದು ಶ್ರವಣಕುಮಾರ ನೀರು ತರೋದಕ್ಕೆ ಅಂತ ಸರಯೂ ನದಿಯ ಹತ್ತಿರ ಬರ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ರಾಜಕುಮಾರ ದಶರಥ ಕೂಡ ಕಾಡು ಪ್ರಾಣಿಗಳ ಬೇಟೆಗಾಗಿ ಅಲ್ಲಿಗೆ ಬಂದಿರ್ತಾನೆ. ಮುಂದೆ ಈಗ ಏನಾಗುತ್ತೆ ಅಂತ ನೋಡೋಣ ಮಕ್ಕಳೇ. ರಾತ್ರಿಯ ವೇಳೆಯಲ್ಲಿ ಪ್ರಾಣಿಗಳು ನೀರು ಕುಡಿಯಲು ಬರುವ ಸಮಯವನ್ನೇ ಕಾಯುತ್ತಾ ಬಿಲ್ಲು ಬಾಣಗಳನ್ನು ಹಿಡಿದು ಧನುರ್ಧಾರಿಯಾಗಿ ಹೊಂಚಿ ಕುಳಿತಿದ್ದಾನೆ ಯುವರಾಜ ದಶರಥ. ಅರ್ಧರಾತ್ರಿಯ ವೇಳೆಯಲ್ಲಿ ನದಿಯ ತೀರದಿಂದ ಗುಳುಗುಳು ಅಂತ ಶಬ್ದ ಕೇಳಿ ಬರುತ್ತೆ. ಯಾವುದೋ ಒಂದು ಆನೆ ನೀರು ಕುಡಿಯುತ್ತಿರಬಹುದು ಅಂತ ಭಾವಿಸುತ್ತಾನೆ ಯುವರಾಜ ದಶರಥ. ಆ ಧ್ವನಿಗೆ ಸರಿಯಾಗಿ ಗುರಿ ಇಟ್ಟು ಬಾಣವೊಂದನ್ನು ಪ್ರಯೋಗ ಮಾಡ್ತಾನೆ. ಮರುಕ್ಷಣದಲ್ಲಿಯೇ ಹಾ ಅಯ್ಯೋ ಅನ್ನುವ ಮನುಷ್ಯನ ಧ್ವನಿ ಕೇಳತ್ತೆ. ಅಯ್ಯೋ ಏನು ಮಾಡೋದು, ನಾನು ಯಾವುದೋ ಮನುಷ್ಯನಿಗೆ ಹೊಡೆದು ಬಿಟ್ಟೆ ಅಂತ ಅನ್ನಿಸುತ್ತೆ ಅಂದುಕೊಂಡು ಶಬ್ದ ಬಂದ ಕಡೆ ಓಡುತ್ತಾನೆ ದಶರಥ. ಜಟೆಯನ್ನು ತೊಟ್ಟುಕೊಂಡು ಸನ್ಯಾಸಿಯ ಉಡುಗೆಯನ್ನು ಹಾಕಿಕೊಂಡಿದ್ದ ಒಬ್ಬ ಹುಡುಗ ಕೆಂಪಾಗಿರುವ ನೀರಿನಲ್ಲಿ ಮಲಗಿದ್ದಾನೆ ದಂಡೆಯ ಹತ್ತಿರ. ಅವನೇ ಶ್ರವಣಕುಮಾರ. ಈಗ ಶ್ರವಣ ರಾಜಕುಮಾರನಾದ ದಶರಥನನ್ನು ನೋಡಿ ಮಾತನಾಡಲು ಶುರು ಮಾಡ್ತಾನೆ. ಅಯ್ಯೋ, ಕಾಡಿನಲ್ಲಿ ತಿರುಗಾಡುತ್ತಾ ಇದ್ದ ನಾನು ಯಾವ ತಪ್ಪನ್ನು ಮಾಡಿದೆ? ನನ್ನಿಂದ ನಿನಗೆ ಯಾವ ಮೋಸ ಆಯಿತು? ನನ್ನನ್ನು ಕೊಲ್ಲುವುದರಿಂದ ನಿನಗೇನು ಲಾಭ? ಅಯ್ಯೋ ಅಯ್ಯೋ, ನನ್ನ ವಯಸ್ಸಾದ ಮುಪ್ಪಿನ ತಂದೆ ತಾಯಿಯರಿಗೆ ಬಾಯಾರಿಕೆಯನ್ನು ಹೋಗಲಾಡಿಸಲು ಈ ನದಿ ತೀರಕ್ಕೆ ಬಂದೆ. ನನ್ನ ಗತಿ ಹೀಗೆ ಆಗಿ ಹೋಯಿತು. ಪಾಪ, ಇನ್ನು ನನ್ನ ತಂದೆ ತಾಯಿಯರ ಗತಿ ಏನು? ಅವರಿಗೆ ಕಣ್ಣುಗಳು ಕೂಡ ಕಾಣೋದಿಲ್ಲ. ಇನ್ನು ಒಂದೇ ಒಂದು ಕ್ಷಣದಲ್ಲಿ ನನ್ನ ಪ್ರಾಣವೇ ಹೊರಟು ಹೋಗುತ್ತದೆ. ಆಮೇಲೆ ನನ್ನ ತಂದೆ ತಾಯಿಯರಿಗೆ ಯಾರು ದಿಕ್ಕು? ನನಗೆ ನೆಟ್ಟಿರುವ ಈ ಬಾಣವನ್ನು ಮೊದಲು ತೆಗೆದು ಹಾಕು. ಈ ನೋವನ್ನು ತಾಳಲಾರೆ ಅಂತಾನೆ ಕುಮಾರ ಶ್ರವಣ. ದಶರಥ ಅವನ ದೇಹಕ್ಕೆ ನೆಟ್ಟಿದ್ದ ಬಾಣವನ್ನು ಕಿತ್ತು ಹಾಕುತ್ತಾನೆ. ಆಗ ಆ ಶ್ರವಣಕುಮಾರ ಹೇಳ್ತಾನೆ, ಇಲ್ಲಿಯೇ ಹತ್ತಿರದಲ್ಲಿ ನನ್ನ ತಂದೆ ತಾಯಿಯರು ನಾನು ನೀರು ತರುತ್ತೇನೆ ಅಂತ ಕಾಯುತ್ತಾ ಕುಳಿತಿದ್ದಾರೆ. ಅವರಿಗೆ ಹೋಗಿ ಮೊದಲು ಕುಡಿಯಲು ನೀರು ಕೊಡು, ಆಮೇಲೆ ನಾನು ಸತ್ತ ಸುದ್ದಿಯನ್ನು ತಿಳಿಸು ಅಂತ ಹೇಳಿ ಶ್ರವಣಕುಮಾರ ಪ್ರಾಣ ಬಿಟ್ಟು ಬಿಡುತ್ತಾನೆ. ಸ್ವಲ್ಪ ಹೊತ್ತು ದಶರಥನಿಗೆ ಏನು ತೋಚೋದೇ ಇಲ್ಲ. ಭಯದಿಂದ ಅಲ್ಲಿಯೇ ಕುಳಿತು ಬಿಟ್ಟ. ಋಷಿ ಪುತ್ರನನ್ನು ಕೊಂದು ಬ್ರಹ್ಮ ಹತ್ಯೆ ದೋಷ ಬಂದು ಬಿಟ್ಟಿತ್ತಲ್ಲ ಅಂತ ಯೋಚಿಸುತ್ತಿದ್ದಾನೆ. ಆಮೇಲೆ ಸ್ವಲ್ಪ ಧೈರ್ಯ ತಂದುಕೊಂಡು ಶ್ರವಣಕುಮಾರನ ಹತ್ತಿರ ಬಿದ್ದಿದ್ದ ಕಮಂಡಲವನ್ನು ತೆಗೆದುಕೊಂಡು ಅದರಲ್ಲಿ ನೀರು ತುಂಬಿಸಿ ಶ್ರವಣಕುಮಾರನ ತಂದೆ ತಾಯಿಯರು ಇರುವ ಜಾಗವನ್ನು ಹುಡುಕಿಕೊಂಡು ಹೋಗುತ್ತಾನೆ ಯುವರಾಜ ದಶರಥ. ಋಷಿ ದಂಪತಿಗಳು ಮಗನ ದಾರಿಯನ್ನು ಕಾಯುತ್ತಾ ಗುಬ್ಬಚ್ಚಿಗಳ ಹಾಗೆ ಮುದುರಿಕೊಂಡು ಕುಳಿತಿದ್ದಾರೆ. ಪಾಪ, ಅವರನ್ನು ನೋಡಿ ದಶರಥನಿಗೆ ಇನ್ನಷ್ಟು ಬೇಜಾರಾಯಿತು. ಪಾಪ, ಇಷ್ಟು ವಯಸ್ಸಾದ ಕಣ್ಣು ಕಾಣದ ಹಣ್ಣು ಮುದುಕರಾದ ಇವರ ಮಗನನ್ನು ನಾನು ಅನ್ಯಾಯವಾಗಿ ಕೊಂದು ಬಿಟ್ಟೆನಲ್ಲ. ಇವರ ಮಗ ಶ್ರವಣ ಸತ್ತ ವಿಷಯವನ್ನು ಇವರಿಗೆ ಹೇಗೆ ತಿಳಿಸೋದು ಅಂತ ಯೋಚಿಸುತ್ತಾ ಮೆಲ್ಲನೆ ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕುತ್ತಾ ಯುವರಾಜ ದಶರಥ ಅವರಿಬ್ಬರೂ ಇದ್ದ ಕಡೆ ಬರುತ್ತಾನೆ. ದಶರಥನ ಕಾಲಿನ ಹೆಜ್ಜೆಯ ಸಪ್ಪಳವನ್ನು ಕೇಳಿ ಮಗ ಶ್ರವಣನೇ ಬಂದು ಬಿಟ್ಟ ಅಂತ ತುಂಬಾ
ತುಂಬಾ ಸಂತೋಷ ಪಡುತ್ತಾರೆ ಅವರಿಬ್ಬರು. ವತ್ಸ, ಇಷ್ಟು ಹೊತ್ತು ಬೇಕಾಯಿತೆ ನಿನಗೆ ನೀರು ತರೋದಕ್ಕೆ? ನೀರು ಸಿಕ್ಕಿತು ಅಂತ ಅಲ್ಲಿಯೇ ಜಲಕ್ರೀಡೆ ಆಡುತ್ತಾ ಇದ್ದು ಬಿಟ್ಟೆ ಏನು? ನೀನು ಬರಲಿಲ್ಲ ಅಂತ ನಿನ್ನ ತಾಯಿ ತುಂಬಾ ಕಳವಳ ಪಡುತ್ತಾ ಇದ್ದಾಳೆ ಅಂತ ಹೇಳುತ್ತಾನೆ ವಯಸ್ಸಾದ ಋಷಿ. ವತ್ಸ ಅಂದ್ರೆ ಮಗು, ಜಲಕ್ರೀಡೆ ಅಂದರೆ ವಾಟರ್ ಗೇಮ್. ಆಗ ಅವರ ಹತ್ತಿರ ಹೋಗಿ ದಶರಥ ಕಮಂಡಲದ ನೀರನ್ನು ಅವರ ಮುಂದೆ ಇಡುತ್ತಾ ಹೇಳುತ್ತಾನೆ, ಮುನಿವರ್ಯರೇ, ನಾನು ನಿಮ್ಮ ಮಗನಲ್ಲ, ಅಯೋಧ್ಯೆಯ ರಾಜಕುಮಾರ ದಶರಥ ಅಂತ ಹೇಳ್ತಾನೆ. ಅದಕ್ಕೆ ಶ್ರವಣನ ತಾಯಿ ಕೇಳುತ್ತಾಳೆ, ರಾಜಕುಮಾರರಾದ ನಿಮ್ಮ ಹತ್ತಿರ ನಾವು ಕೆಲಸ ಮಾಡಿಸುವುದೇ? ನಮ್ಮ ಶ್ರವಣ ನಿಮ್ಮ ಹತ್ತಿರ ನೀರು ಕಳಿಸಿದ್ದು ಏಕೆ? ಅವನೇ ಬಂದು ನೀರು ಕೊಡಬಹುದಿತ್ತಲ್ಲ. ನಿಮ್ಮ ಹತ್ತಿರ ಕೆಲಸ ಮಾಡಿಸುವುದು ತಪ್ಪು ಅಂತ ನಮ್ಮ ಶ್ರವಣನಿಗೆ ತಿಳಿಯಲಿಲ್ಲವೇ ಅಂತ ಕೇಳುತ್ತಾಳೆ ಆ ವಯಸ್ಸಾದ ತಾಯಿ. ಇವರಿಗೆ ವಿಷಯವನ್ನು ಹೇಗೆ ತಿಳಿಸೋದು ಅಂತ ದಶರಥನಿಗೆ ತುಂಬಾ ಬೇಜಾರಾಗತ್ತೆ. ಆದರೂ ವಿಷಯವನ್ನು ಹೇಳಲೇಬೇಕಲ್ಲ. ತಡವರಿಸುತ್ತಾ ಇದ್ದ ವಿಷಯವನ್ನು ಹೇಳುತ್ತಾನೆ ದಶರಥ. ನನ್ನನ್ನು ಕ್ಷಮಿಸಿ, ತಿಳಿಯದೆಯೇ ಯಾವುದೋ ಪ್ರಾಣಿ ಅಂದುಕೊಂಡು ಶಬ್ದವೇಧಿ ಬಾಣ ಪ್ರಯೋಗ ಮಾಡಿಬಿಟ್ಟೆ. ಅದು ನಿಮ್ಮ ಮಗನನ್ನು ತಾಕಿ ಅವನು ಪ್ರಾಣ ಬಿಟ್ಟಿದ್ದಾನೆ. ನೀರನ್ನು ತಂದಿದ್ದೇನೆ, ತೆಗೆದುಕೊಳ್ಳಿ. ತುಂಬಾ ದೊಡ್ಡ ಅಪರಾಧ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿ ಅಂತ ಕೇಳಿಕೊಳ್ಳುತ್ತಾನೆ ದಶರಥ. ಅವರ ಕಾಲುಗಳನ್ನು ಮುಟ್ಟಿ ನಮಸ್ಕಾರ ಮಾಡುತ್ತಾನೆ. ಶ್ರವಣನ ತಂದೆ ತಾಯಿಗಳು ತಕ್ಷಣಕ್ಕೆ ಏನೂ ಮಾತಾಡೋದಿಲ್ಲ. ಬಾಯಲ್ಲಿ ಮಾತೆ ಹೊರಡುತ್ತಿಲ್ಲ ಅನ್ನುವಷ್ಟು ದುಃಖ ಅವರಿಗೆ. ಈ ಆಘಾತದ ಸುದ್ದಿಯಿಂದ ಬೆಚ್ಚಿ ಬೀಳ್ತಾರೆ. ಅಂದರೆ ಮಕ್ಕಳೇ, ದೇ ವರ್ ಲೆಫ್ಟ್ ಸ್ಪೀಚ್ಲೆಸ್ ಅಂಡ್ ಶೇಕನ್ ಬೈ ದಿಸ್ ಟ್ರಾಜಿಕ್ ನ್ಯೂಸ್ ಅಂತ. ಸ್ವಲ್ಪ ಹೊತ್ತು ಗರ ಬಡಿದವರಂತೆ ಕುಳಿತಿರ್ತಾರೆ ಶ್ರವಣನ ತಂದೆ ತಾಯಿಯರು. ಆಮೇಲೆ ಆ ವೃದ್ಧರು ದಶರಥನಿಗೆ ಹೇಳುತ್ತಾರೆ, ನೀನಾಗಿಯೇ ಬಂದು ವಿಷಯವನ್ನು ಹೇಳಿದ್ದರಿಂದ ನೀನು ಬದುಕಿಕೊಂಡೆ. ಇಲ್ಲದಿದ್ದರೆ ನನ್ನ ಕೋಪದ ಶಾಪದಿಂದ ನಿನ್ನ ತಲೆ ಸಹಸ್ರ ಹೋಳುಗಳಾಗಿ ಸಿಡಿದು ಹೋಗುತ್ತಿತ್ತು. ಸಹಸ್ರ ಅಂದ್ರೆ 1000, 1000 ಅಂದರೆ ಇಫ್ ಯು ಯೋರ್ ಸೆಲ್ಫ್ hadn't informed me about the entire incident that happened to my son ಶ್ರವಣ ಕುಮಾರ, my curse would have broken your head into 1000 pieces ಅಂತ. ಹೀಗೆ ತುಂಬಾ ಕೋಪದಿಂದ ದಶರಥನನ್ನು ಬೈಯುತ್ತಾರೆ ಶ್ರವಣನ ತಂದೆ. ಶ್ರವಣನ ತಂದೆ ತಾಯಿಯರು ಮಗನನ್ನು ಕಳೆದುಕೊಂಡು ಈಗ ಅತ್ತು ಸಾಕಾಗಿ ದಶರಥನನ್ನು ಕೇಳಿಕೊಳ್ಳುತ್ತಾರೆ, ಹೋಗಲಿ, ನಮ್ಮ ಮಗು ಇರುವ ಜಾಗಕ್ಕಾದರೂ ನಮ್ಮನ್ನು ಕರೆದುಕೊಂಡು ಹೋಗು ಅಂತ. ತಮ್ಮ ಮಗ ಶ್ರವಣ ಮಾಡುತ್ತಿದ್ದ ಸೇವೆಯನ್ನು ನೆನೆದು ಮತ್ತಷ್ಟು ಅಳುತ್ತಿದ್ದಾರೆ ಶ್ರವಣನ ತಂದೆ ತಾಯಿಯರು. ಈಗ ದಶರಥ ಅವರಿಬ್ಬರನ್ನು ಶ್ರವಣ ಕುಮಾರನ ದೇಹದ ಹತ್ತಿರ ಕರೆದುಕೊಂಡು ಬರ್ತಾನೆ. ಶ್ರವಣ ಕುಮಾರನ ತಂದೆ ತಾಯಿಯರು ಶ್ರವಣ ಕುಮಾರನ ದೇಹವನ್ನು ತಮ್ಮ ಮೇಲೆ ಮಲಗಿಸಿಕೊಂಡು ತುಂಬಾ ದುಃಖ ಪಡ್ತಾರೆ. ಶ್ರವಣ, ನೀನು ಸೇವೆ ಮಾಡುತ್ತಿದ್ದೆ, ನಾವು ಬದುಕಿದ್ದೆವು, ಇನ್ನು ನಾವು ಬದುಕುವುದು ಹೇಗೆ? ನಮ್ಮ ಸೇವೆ ಮಾಡಿ ಬೇಜಾರಾಗಿ ನೀನೇ ಮೊದಲು ನಮ್ಮನ್ನು ಬಿಟ್ಟು ಹೋಗಿಬಿಟ್ಟೆಯಾ? ನಮಗಾಗಿ ನೀರು ತರೋದಕ್ಕೆ ತಾನೇ ಹೋಗಿದ್ದೆ ನೀನು? ನಾವು ನಿನ್ನನ್ನೇ ಕಾಯುತ್ತಿದ್ದೆವಲ್ಲ. ನಮ್ಮನ್ನು ಬಿಟ್ಟು ಹೀಗೆ ಹೋಗಲು ನಿನಗೆ ಹೇಗೆ ಸಾಧ್ಯವಾಯಿತು? ನಾವು ಎಷ್ಟು ಕರೆದರೂ ಏಕೆ ಮಾತನಾಡುತ್ತಾ ಇಲ್ಲ? ಅಮ್ಮ ಎಂದು ಕರೆ, ಅಪ್ಪ ಎಂದು ಕರೆ, ಎದ್ದೇಳು ಕಂದ, ಎಷ್ಟು ಕರೆದರೂ ನಿನಗೆ ಏಕೆ ಕೇಳಿಸುತ್ತಿಲ್ಲ ಅಂತ ಗೋಳಾಡುತ್ತಾರೆ ಪಾಪ ಶ್ರವಣನ ತಂದೆ ತಾಯಿಯರು. ದಶರಥನ ಸಹಾಯದಿಂದ ಕಟ್ಟಿಗೆಗಳನ್ನು ಜೋಡಿಸಿ ಮಗನ ಚಿತೆಯನ್ನು ಸಿದ್ಧ ಮಾಡುತ್ತಾರೆ ಶ್ರವಣ ಕುಮಾರನ ತಂದೆ ತಾಯಿಯರು. ಕೈಯಲ್ಲಿ ಬೆಂಕಿ ಹಿಡಿದು ಇನ್ನೇನು ಮಗನ ದೇಹಕ್ಕೆ ಬೆಂಕಿ ತಗುಲಿಸಬೇಕು ಅನ್ನುವ ಮೊದಲು ದಶರಥನಿಗೆ ಹೇಳುತ್ತಾರೆ, ರಾಜಕುಮಾರ ದಶರಥ, ನೀನು ನಿನಗೆ ಗೊತ್ತಿಲ್ಲದೆ ಮಾಡಿದ ಅಪರಾಧ ಇದು. ಆದರೆ ನಮ್ಮ ಸಂಕಟವನ್ನು ತಡೆಯುವುದಕ್ಕೆ ನಮಗೆ ಆಗುತ್ತಲೇ ಇಲ್ಲ. ನಿನ್ನ ತಪ್ಪಿನಿಂದ ನಮಗೆ ಬಹಳ ದೊಡ್ಡ ನಷ್ಟವೇ ಆಗಿದೆ. ನಾವು ಸಾಯುವ ಕಾಲಕ್ಕೆ ಎಂತಹ ಸಂಕಟ ತಂದಿಟ್ಟೆ ನೀನು. ನೋಡು, ನಿನಗೂ ನೀನು ಸಾಯುವ ಕಾಲಕ್ಕೆ ಇಂತಹದೇ ಸಂಕಟ ಉಂಟಾಗಲಿ. ನೀನು ಸಾಯುವ ವೇಳೆಗೆ ನಿನ್ನ ಮಕ್ಕಳು ನಿನ್ನ ಜೊತೆ ಯಾರೂ ಇರಲೇಬಾರದು. ಆಗಲೇ ನಮ್ಮ ದುಃಖ ಏನು ಅಂತ ನಿನಗೆ ತಿಳಿಯುವುದು ಅಂತ ದಶರಥನಿಗೆ ಶಾಪ ಕೊಟ್ಟು ಅವರಿಬ್ಬರು ಮಗನ ಚಿತೆಗೆ ಬೆಂಕಿ ತಗುಲಿಸಿ ಆ ಚಿತೆಯಲ್ಲಿಯೇ ಅವರಿಬ್ಬರು ಬಿದ್ದು ಸತ್ತು ಹೋಗುತ್ತಾರೆ. ದಶರಥ ಮಹಾರಾಜ ಹಿಂದೆ ನಡೆದಿದ್ದ ಈ ಕಥೆಯನ್ನು ಕೌಸಲ್ಯ ಮಾತೆಗೆ ಹೇಳಿ ಮುಗಿಸಿದ್ದ. ಈಗ ದಶರಥ ಕೌಸಲ್ಯಗೆ ಹೇಳ್ತಾನೆ, ನೋಡು, ಆ ದಿನ ಆ ಋಷಿ ದಂಪತಿ
ಪಿತೃಪತಿಗಳು ಕೊಟ್ಟ ಶಾಪದ ಫಲದಿಂದಾಗಿ ನಾನು ಸಾಯುವ ಕಾಲಕ್ಕೆ ನನ್ನ ಮಕ್ಕಳು ಒಬ್ಬರೂ ನನ್ನ ಹತ್ತಿರ ಇಲ್ಲ. ಈ ವಿಷಯವನ್ನು ಎಷ್ಟೋ ವರ್ಷಗಳು ನಾನು ಮರೆತೇ ಹೋಗಿದ್ದೆ. ಈಗ ನನ್ನ ಮಕ್ಕಳು ಯಾರೂ ನನ್ನ ಜೊತೆಯಲ್ಲಿ ಇಲ್ಲ, ಆದರೆ ನನ್ನ ಸಾವು ನನಗೆ ಹತ್ತಿರ ಬರುತ್ತಿದೆ. ಅದಕ್ಕೆ ಇವೆಲ್ಲ ನೆನಪಾಯಿತು. ನನ್ನಿಂದ ತುಂಬಾ ದೊಡ್ಡ ತಪ್ಪೇ ಆಗಿ ಹೋಗಿತ್ತು. ನಾನು ಮಾಡಿದ ತಪ್ಪಿಗಾಗಿ ನನಗೆ ಈಗ ಶಿಕ್ಷೆ ಸಿಗುತ್ತಿದೆ. ನನ್ನನ್ನು ಕ್ಷಮಿಸು ಕೌಸಲ್ಯೆ. ನನ್ನಿಂದ ನಿನಗೂ ಕೂಡ ಇಷ್ಟೊಂದು ಕಷ್ಟ ಆಗಿದೆ ಅಂತ ಹೇಳ್ತಾನೆ ದಶರಥ. ನೋಡಿ ಮಕ್ಕಳೇ, ನಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪುಗಳು ಆಗಬಹುದು. ಗೊತ್ತಿದ್ದು ತಪ್ಪಾದರೂ ಗೊತ್ತಿಲ್ಲದೆ ತಪ್ಪಾದರೂ ತಪ್ಪು ತಪ್ಪೇ. ಯಾಕೆ ಅಂದ್ರೆ ಆ ತಪ್ಪಿನಿಂದ ಎಷ್ಟೊಂದು ಕಷ್ಟ ನಷ್ಟಗಳಂತೂ ಆಗಿಯೇ ಆಗುತ್ತದೆ. ಇದಕ್ಕೆ ಸಂಬಂಧಪಟ್ಟ ಒಂದು ಸುಭಾಷಿತವನ್ನು ನೋಡೋಣ ಮಕ್ಕಳೇ. ಅಷ್ಟಾದಶ ಪುರಾಣಾನಾಂ ಸಾರಂ ವ್ಯಾಸೇನ ಕೀರ್ತಿತಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ. ಅಂದ್ರೆ ಪುರಾಣ ಪುಣ್ಯ ಕಥೆಗಳಲ್ಲೂ ವ್ಯಾಸರು ಹೇಳಿರುವುದು ಇದನ್ನೇ. ಪರೋಪಕಾರ ಮಾಡಿದರೆ ಪುಣ್ಯ, ಹಿಂಸೆ ಮಾಡಿದರೆ ಪಾಪ ಲಭಿಸುತ್ತದೆ ಅಂತ. ನಾವು ಯಾರಿಗಾದರೂ ಸಹಾಯ ಮಾಡಿದರೆ ಅದರಿಂದ ನಮಗೆ ಪುಣ್ಯ ಬರುತ್ತೆ, ನಮಗೆ ಒಳ್ಳೆಯದೇ ಆಗತ್ತೆ. ಹಿಂಸೆ ಮಾಡಿದರೆ ಪಾಪ ಲಭಿಸುತ್ತದೆ. ನಾವು ಯಾರಿಗಾದ್ರೂ ತೊಂದರೆ ಕೊಟ್ರೆ ನಮಗೂ ಕೂಡ ಅದೇ ತರಹದ ಕೆಟ್ಟದ್ದು ನಡೆಯುತ್ತದೆ ಅಂತ. ಮಾಡಿದ್ದುಣ್ಣೋ ಮಹಾರಾಯ ಅಂತ ಗಾದೆ ಮಾತು ಕೂಡ ಇದೆ ಮಕ್ಕಳೇ. ಅಂದರೆ ನಾವು ಮಾಡಿದ ಅಡಿಗೆ ಚೆನ್ನಾಗಿದ್ದರೂ ಚೆನ್ನಾಗಿಲ್ಲದೆ ಹೋದರೂ ಅದನ್ನು ನಾವೇ ತಿನ್ನಬೇಕು ಅಂತ. ಹಾಗೆಯೇ ನಾವು ಮಾಡಿದ ತಪ್ಪಿನಿಂದ ಮತ್ತೊಬ್ಬರೂ ಕಷ್ಟವನ್ನು ಅನುಭವಿಸಿ ನಾವೂ ಕಷ್ಟಪಡುವಂತೆ ಆಗುತ್ತದೆ ಮಕ್ಕಳೇ. ಇಂಗ್ಲಿಷ್ ನಲ್ಲೂ ಒಂದು ಮಾತು ಇದೆ ಮಕ್ಕಳೇ, ಯು ರೀಪ್ ವಾಟ್ ಯು ಸೋ ಅಂತ. ಅಂದ್ರೆ ನಾವು ಯಾವ ಬೀಜವನ್ನು ಬಿತ್ತುತ್ತೇವೋ ಅದೇ ಹಣ್ಣು ನಮಗೆ ಸಿಗತ್ತೆ ಅಂತ. ಬೇವಿನ ಬೀಜವನ್ನು ಬಿತ್ತಿ ಅಯ್ಯೋ ಮಾವಿನ ಮರವೇ ಬರಲಿಲ್ಲವಲ್ಲ ಅಂದ್ರೆ ಆಗುತ್ತಾ ಮಕ್ಕಳೇ? ಬೇವಿನ ಮರದಲ್ಲಿ ಸಿಗೋದು ಬೇವಿನ ಹಣ್ಣು ತಾನೆ. ಬೇವಿನ ಮರ ಅಂದ್ರೆ ನೀಮ್ ಟ್ರೀ. ಒಟ್ಟಿನಲ್ಲಿ ನಮ್ಮಿಂದ ಆದಷ್ಟು ತಪ್ಪುಗಳು ಆಗಬಾರದು. ಆಗ ನಮ್ಮ ತಪ್ಪುಗಳಿಂದ ನಮ್ಮ ಮನೆಯವರಿಗೂ ತೊಂದರೆ ಆಗೋದಿಲ್ಲ, ಬೇರೆಯವರಿಗೂ ತೊಂದರೆ ಆಗೋದಿಲ್ಲ. ಅದಕ್ಕೆ ಮಕ್ಕಳೇ, ಇಂತಹ ದೇವರ ಕಥೆಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳೋದ್ರಿಂದ ನಮ್ಮಿಂದ ತಪ್ಪುಗಳು ಆಗುವುದು ತುಂಬಾ ಕಡಿಮೆ ಆಗತ್ತೆ. ಈಗ ಒಂದು ಮರದಿಂದ ನಮಗೆ ಒಳ್ಳೆಯ ಹಣ್ಣು ಸಿಗಬೇಕು ಅಂದ್ರೆ ಆ ಹಣ್ಣಿನ ಗಿಡ ತುಂಬಾ ಚಿಕ್ಕದು ಇರುವಾಗಲೇ ಅದಕ್ಕೆ ಒಳ್ಳೆಯ ಗೊಬ್ಬರವನ್ನ ಹಾಕೋದಕ್ಕೆ ಶುರು ಮಾಡ್ಬೇಕು. ಹಣ್ಣು ಬಿಡುವ ಕಾಲಕ್ಕೆ ಗೊಬ್ಬರ ಹಾಕೋಣ ಬಿಡು ಅಂದುಕೊಂಡ್ರೆ ಒಳ್ಳೆಯ ಹಣ್ಣು ನಮಗೆ ಸಿಗೋದಿಲ್ಲ. ಹಾಗೆಯೇ ಮಕ್ಕಳು ಚಿಕ್ಕವರು ಇರುವಾಗಲೇ ಬುದ್ಧಿ ಚುರುಕು ಮಾಡಿಕೊಂಡು ಒಳ್ಳೆಯ ನಡತೆ ಇಟ್ಟುಕೊಂಡು ಬದುಕುವುದು ತುಂಬಾ ಮುಖ್ಯವಾಗತ್ತೆ ಮಕ್ಕಳೇ. ಆಗ ಮಕ್ಕಳು ಒಂದು 20-22 ವರ್ಷ ಆಗುವಷ್ಟರಲ್ಲಿ ತುಂಬಾ ಬುದ್ಧಿವಂತರಾಗಿ ಏನಾದರೂ ಒಳ್ಳೆಯ ಸಾಧನೆ ಮಾಡಿ ಎಲ್ಲರೂ ಮೆಚ್ಚುವ ಹಾಗೆಯೇ ಬದುಕು ನಡೆಸಲು ಸಾಧ್ಯವಾಗತ್ತೆ. ನಾವು ರಸಪ್ರಶ್ನೆಗೆ ಹೋಗೋದಕ್ಕೆ ಮುಂಚೆ ಎಲ್ಲರೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಕೇಳುಗರೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಕೇಳುಗರೆ. ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಬನ್ನಿ ಮಕ್ಕಳೇ, ಹಾಗಾದ್ರೆ ನಾವು ರಸಪ್ರಶ್ನೆಯನ್ನು ಶುರು ಮಾಡೋಣ. ನೀವೆಲ್ಲ ತಯಾರಾಗಿದ್ದೀರಾ ತಾನೆ? ಪ್ರಶ್ನೆ 1. ಇವತ್ತಿನ ಕಥೆಯಲ್ಲಿ ತಿಳಿದುಕೊಂಡ ಶ್ರವಣಕುಮಾರನ ಕಥೆಯನ್ನು ನಿಮ್ಮ ಮನೆಯಲ್ಲಿ ದೊಡ್ಡವರ ಹತ್ತಿರ ಹೇಳಿ ಮಕ್ಕಳೇ. ಪ್ರಶ್ನೆ 2. ಇವತ್ತಿನ ವಿಡಿಯೋದಲ್ಲಿ ನಾವು ಉಪಯೋಗಿಸಿದಂತಹ ಕನ್ನಡದ ಮತ್ತು ಇಂಗ್ಲಿಷ್ ಗಾದೆ ಮಾತುಗಳು ಯಾವುವು ಮಕ್ಕಳೇ ಮತ್ತು ಅದರ ಅರ್ಥ ಏನು? ಪ್ರಶ್ನೆ 3. ಈ ದಿನ ನಾವು ತಿಳಿದುಕೊಂಡ ಸುಭಾಷಿತ ಯಾವುದು ಮತ್ತು ಅದರ ಅರ್ಥ ಏನು ಮಕ್ಕಳೇ? ಈ ಪ್ರಶ್ನೆಗಳಿಗೆಲ್ಲ ನಿಮಗೆ ಉತ್ತರ ಗೊತ್ತೇ ಇದೆ. ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇನ್ನೊಂದ್ಸಲ ಕಥೆಗಳನ್ನ ಕೇಳಿಸ್ಕೊಂಡು ಉತ್ತರ ಕೊಟ್ರೆ ಆಯ್ತು. ಹಾಗಾದ್ರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮಕ್ಕಳೇ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರೆಯಲೇಬೇಡಿ. ಜೈ ಶ್ರೀರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.